ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹೊಸ ವೀಕೆಂಡು, ಹೊಸ ರೈಡು. ಸೊ ಈ ವೀಕೆಂಡ್ ನಾನು ಮಳವಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಬೆಳಗ್ಗೆ 11 ಗಂಟೆಗೆ ಬಿಟ್ಟೆ. ಇವತ್ತು ಸ್ಯಾಟರ್ಡೇ ಬೆಳಗ್ಗೆ 11 ಗಂಟೆಗೆ ಬಿಟ್ಟೆ. ಸೊ 4:15 ಅಷ್ಟೊತ್ತಿಗೆ ಮಳವಳ್ಳಿ ಫಾಲ್ಸ್ ರೀಚ್ ಆಗ್ತೀನಿ ಅಂತ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಬೇಗ ರೀಚ್ ಆಗಬೇಕು. ಆಲ್ಮೋಸ್ಟ್ ನಾನ್ ಸ್ಟಾಪ್, ಎಲ್ಲೂ ಬ್ರೇಕ್ಸ್ ತೊಗೊಳ್ದರೆ ಹೋಗ್ತಾ ಇದ್ದೀನಿ. ಸೊ ಪ್ಲ್ಯಾನ್ ಏನು ಅಂದರೆ ಇವತ್ತು ಮಳವಳ್ಳಿ ಫಾಲ್ಸ್ ನೋಡಿಕೊಂಡು ಮಳವಳ್ಳಿ ಫಾಲ್ಸಿಂದ ಆನ್ ದ ವೇ ಸುಳ್ಯ ಅಲ್ಲಿ ಹಾಲ್ಟ್ ಆಗಿ, ಸುಳ್ಯ ಹತ್ರ ಒಂದು ಟೆಂಪಲ್ ಇದೆ, ಹನುಮಗಿರಿ ಕ್ಷೇತ್ರ ಅಂತ. ಸೊ ಪಂಚಮುಖಿ ಆಂಜನೇಯ, ಅದನ್ನು ನೋಡಿಕೊಂಡು ಅಲ್ಲಿಂದ ನಾಳೆ ರಾಣಿಪುರಂ ಹಿಲ್ಸು ಅಥವಾ ರಾಣಿಪುರಂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಅದನ್ನು ನೋಡಿಕೊಂಡು ಟೈಮ್ ಸಿಕ್ಕಿದ್ರೆ ಮತ್ತು ಕೊಟ್ಟಿಯೂರು ಶಿವ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಇದು 2 ಡೇಸ್ ಪ್ಲ್ಯಾನು, ಸೋಲೋ ರೈಡಿಂಗು. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬಿಡಬೇಕಾಯಿತು. ಸೊ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ಫೈನಲೈಸ್ ಮಾಡೋಷ್ಟರಲ್ಲೇ ಲೇಟ್ ಆಗೋಯಿತು. ಹೋಗೋಣ ಬೇಡವಾ ಅಂದ್ಕೊಂಡು. ಸೊ ಫೈನಲಿ 11 ಗಂಟೆ ಅಷ್ಟೊತ್ತಿಗೆ ಹೊರಟೆ. ಒಳ್ಳೆ ಮಳೆ ನೋಡಿ, ಆಲ್ರೆಡಿ ಸಖತ್ತಾಗಿ ಬೀಳ್ತಾ ಇದೆ ಮಳೆ ಫುಲ್ಲು. ಒಳ್ಳೆ ರೈಡ್ ಮಾತ್ರ. ಸೊ ಫೈನಲಿ ಮಳವಳ್ಳಿ ಫಾಲ್ಸ್ ಹತ್ತತ್ರ ಬಂದಿದ್ದೀನಿ. ಇಲ್ಲಿಂದ ನೋಡಿ ಬೋರ್ಡು ಹೇಳ್ದಂಗೆ ಇಲ್ಲಿಂದ ಬರೀ 3 ಕಿಲೋಮೀಟ್ರು ಮಳವಳ್ಳಿ ಫಾಲ್ಸು. ವೆದರ್ ಮಾತ್ರ ತುಂಬ ಸಖತ್ತಾಗಿತ್ತು. ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಮಳೆ ಬೀಳ್ತಾ ಇದೆ, ನಿಲ್ತಾ ಇದೆ, ಫಾಗು ಎಲ್ಲ ಸಖತ್ತಾಗಿದೆ. ಮಾನ್ಸೂನಲ್ಲಿ ಅದಕ್ಕೆ ರೈಡ್ ಮಾಡೋಕ್ಕೆ ಒಂಥರ ಒಳ್ಳೆ ಮಜಾ ಬರುತ್ತೆ. ಆ್ಯಕ್ಚುಲಿ ಬೈಕ್ ರೈಡ್ ಮಾಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಮಾನ್ಸೂನಲ್ಲಿ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟ್ರ್, ಆಲ್ಮೋಸ್ಟು ಸಂಜೆ 4 ಗಂಟೆ ಆಗಿದೆ ಟೈಮು. ಸೊ ಅಂದ್ಕೊಂಡಂಗೆ ಆಲ್ಮೋಸ್ಟು ನಾನ್ ಸ್ಟಾಪ್ ಹೊಡೆದ್ಬಿಟ್ಟೆ ನಾನು, ಇಲ್ಲಾಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ಆರಾಮಾಗಿ ಎಲ್ಲೂ ಏನೋ ಇಶ್ಯೂ ಆಗಲಿಲ್ಲ. ಸೊ ಚೆನ್ನಾಗಿ ಅನಿಸ್ತು ರೈಡ್ ಮಾತ್ರ. ನೋಡಿ ಫುಲ್ಲು ನದಿ ಗಿದಿ ಎಲ್ಲ ಫುಲ್ಲು ಕರಿತಾ ಇದೆ. ಮಳವಳ್ಳಿ ಫಾಲ್ಸಲ್ಲಿ ಜನ ಬರ್ತಾನೆ ಇದ್ದಾರೆ ಅನ್ಸುತ್ತೆ. ಆಲ್ಮೋಸ್ಟ್ ಫುಲ್ಲು ರಶ್ ಇದೆ, ಬರ್ತಾನೆ ಇದ್ದಾರೆ ಜನ. ಮಳವಳ್ಳಿ ಫಾಲ್ಸ್ ಆಲ್ಮೋಸ್ಟು ಬೆಂಗಳೂರಿಂದ ಒಂದು 250 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಒಂದು 5 ಅವರ್ ಜರ್ನಿ, 5-5.5 ಅವರ್ ಜರ್ನಿ ಬೆಂಗಳೂರಿಂದ. ನೀವೇನಾದರೂ ಸ್ವಲ್ಪ ಪಿಟ್ ಸ್ಟಾಪ್ಸ್ ಎಲ್ಲ ಕೊಟ್ಕೊಂಡು ಬಂದರೆ 5-6 ಅವರ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ 4-5 ಅವರಲ್ಲಿ ಬಂದುಬಿಡ್ಬೋದು. ಇದು ತುಂಬ ಸುಂದರವಾದ ಜಲಪಾತ. ಆಲ್ಮೋಸ್ಟ್ ಸೋಮವಾರಪೇಟೆಗೆ ಹತ್ರನೇ ಇರೋದು ಇದು. ಸೊ ನೀವು ಹಾಸನ ರೋಡಿಂದ ಆದರೂ ಬರ್ಬೋದು ಅಥವಾ ಮೈಸೂರು ಕಡೆಯಿಂದ ಆದರೂ ಬರ್ಬೋದು. ಒಳ್ಳೆ ಜಾಗ. ಮಾನ್ಸೂನಲ್ಲಿ ಮಾತ್ರ ತುಂಬ ನೋಡೋಕ್ಕೆ ಸಖತ್ತಾಗಿರುತ್ತೆ. ರೀಸೆಂಟಾಗಿ 1-2 ವೀಡಿಯೋಸ್ ನೋಡಿದೆ, ಫ್ರೆಂಡ್ಸ್ ಹೋಗಿದ್ದರು, ನೀರು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಹಂಗೆ ಡಿಸೈಡ್ ಮಾಡಿ ಮಳವಳ್ಳಿ ಫಾಲ್ಸ್ ಬರೋಣ ಅಂತ ಬಂದೆ. ಫಾಲ್ಸ್ ಹತ್ರ ಬಂದು ರೀಚ್ ಆಗಿದ್ದೀನಿ. ಸೊ ಇಲ್ಲಿ ಎಂಟ್ರೆನ್ಸ್ ಕೊಡಬೇಕನ್ಸುತ್ತೆ. 20 ರೂಪಾಯಿ ಎಂಟ್ರೆನ್ಸು ಬೈಕ್ ಪಾರ್ಕಿಂಗ್ಗೆ. ಕಾರ್ಗಾದರೆ 50 ರೂಪಾಯಿ ಅನಿಸುತ್ತೆ, ಬೈಕ್ಗೆ 20 ರೂಪಾಯಿ ಎಂಟ್ರೆನ್ಸು. ಬರೀ ಕ್ಯಾಶು, ಫೋನ್ಪೇ ಗಿನ್ಪೇ ಏನೂ ಇಲ್ಲ, ಬರೀ ಕ್ಯಾಶು ಅಷ್ಟೇ. ಫಸ್ಟು ವ್ಯೂ ಬಾಟಮ್ ರೀಚ್ ಆದಮೇಲೆ ನೋಡಿ ಏನು ಸಖತ್ತಾಗಿದೆ. ನೀರು ಫುಲ್ ಫೋರ್ಸಲ್ಲಿದೆ. ಮಳವಳ್ಳಿ ಫಾಲ್ಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ ನೋಡೋಣ, ಮುಂದೆ ಹೋಗಿ ನೋಡೋಣ ಏನು ಸಖತ್ತಾಗಿದೆ. ನೀರಿನ ರಭಸ ಮಾತ್ರ ಸಿಕ್ಕಾಪಟ್ಟೆ ಇದೆ. ಮೊಬೈಲ್ ಕ್ಯಾಮ್ರಾ ಮೇಲೆ ಫುಲ್ಲು ನೀರು, ಆಲ್ರೆಡಿ ಮೊಬೈಲ್ ಕ್ಯಾಮ್ರಾ ಫುಲ್ ವೆಟ್ ಆಗಿಬಿಟ್ಟಿದೆ ಈ ಫೋರ್ಸ್ಗೆ. ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಮುಂದೆ. ಮಳೆ ನೀರು ಥರ ಫುಲ್
ಫುಲ್ಲು ಫೋರ್ಸ್ ಹೊಡಿತಾ ಇದೆ ಮಕ್ಕಕ್ಕೆ ನೋಡಿ. ಅಪ್ಪ ನೀರು ಎಷ್ಟು ಫೋರ್ಸ್ ಇದೆ, ವ್ಯೂ ಮಾತ್ರ ಹಿಂದಿಗುರು ಸಕ್ಕದಾಗಿದೆ. ಒಳ್ಳೆ ಮಾನ್ಸೂನು ಸಕ್ಕದಾಗಿದೆ. ಮಳೆ ಮಾತ್ರ, ವಾಟರ್ ಫಾಲು. ನೋಡಿದ್ರಲ್ಲ ಮಳಲಿ ಫಾಲ್ಸು ಸಕ್ಕದಾಗಿತ್ತು. ಇದು ಟಾಪ್ ವ್ಯೂ. ಮೆಟ್ಲು ಇಳಿತಾ ಒಳ್ಳೆ ವ್ಯೂ ಕೂಡ ಇದೆ. ಏನೊಂದು 15 ನಿಮಿಷದಲ್ಲಿ 10-15 ನಿಮಿಷದಲ್ಲಿ ಇಳಿದು ಬಿಡ್ಬೋದು. ಮತ್ತು ಒಂದು 20-25 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಒಂದು 30 ನಿಮಿಷದಲ್ಲಿ ಹತ್ಬಿಡ್ಬೋದು. ಖಂಡಿತ ಮಾನ್ಸೂನಲ್ಲಿ ಪಕ್ಕಾ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೇನೇ ಅನಿಸಿಕೆಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.